ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣ ಇಂದು ವಿವಾದಿತ ಪ್ರದೇಶಕ್ಕೆ ಬಿಜೆಪಿ ನಾಯಕರ ಭೇಟಿ. ಅಕ್ರಮ ವಲಸಿಗರ ವಿರುದ್ಧ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧಾರ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಛಲವಾದಿ ನಾರಾಯಣ ಸ್ವಾಮಿ, ಪ್ರತಿಪಕ್ಷ ನಾಯಕರುಗಳಾದ ಆರ್ ಅಶೋಕ್ ಅವರಿಂದ ಸ್ಥಳ ಪರಿಶೀಲನೆ. ವಿಚಾರದ ಕುರಿತು ವರದಿ ಸಿದ್ಧಪಡಿಸಿ ಕೇಂದ್ರಕ್ಕೆ ನೀಡುವುದಕ್ಕೆ ನಿರ್ಧರಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿವಾದಿತ ಪ್ರದೇಶಕ್ಕೆ ಬಿಜೆಪಿ ನಾಯಕರುಗಳು ಭೇಟಿಯನ್ನು ನೀಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಇವತ್ತು ಖುದ್ದಾಗಿ ಬಿಜೆಪಿ ನಾಯಕರು ಸ್ಥಳ ವೀಕ್ಷಣೆಗೆ ಅಂತ ತೆರಳ್ತಾ ಇದ್ದಾರೆ. ಕಾಂಗ್ರೆಸ್ನವರೆಲ್ಲ ಹೋಗಿ ಬಂದ್ರು, ಈಗ ಬಿಜೆಪಿ ಅವರು. ಯಾಕಂದ್ರೆ ಈ ವಿಚಾರದಲ್ಲಿ ಕೇಂದ್ರ ಕೂಡ ಉತ್ತರವನ್ನ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಹಾಗಾಗಿ ಇಲ್ಲಿ ಏನಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದಂತ ವರದಿ ಬೇಕಾಗತ್ತೆ. ನಿಜವಾಗ್ಲೂ ಅನ್ಯಾಯ ಆಗಿದೆಯಾ, ನಿಜವಾಗ್ಲೂ ಅಕ್ರಮ ಆಗಿತ್ತಾ, ಒತ್ತುವರಿ ಆಗಿತ್ತಾ, ಏನು ಎತ್ತ ಅದೆಲ್ಲವನ್ನ ಖುದ್ದಾಗಿ ವೀಕ್ಷಿಸಿ ಒಂದು ವರದಿಯನ್ನ ಸಿದ್ಧಪಡಿಸಿ ಅದನ್ನ ಕೇಂದ್ರ ನಾಯಕರಿಗೆ ನೀಡುವುದಕ್ಕೆ ಅಂತ ಬಿಜೆಪಿ ನಾಯಕರುಗಳು ತಯಾರಾಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಆರ್ ಅಶೋಕ್ ಅವರು, ವಿಪಕ್ಷ ನಾಯಕ ಅವರು ಸೇರಿದಂತೆ ಕೇಂದ್ರ ನಾಯಕರುಗಳು ಕೂಡ ಇವತ್ತು ಸ್ಥಳಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಖುದ್ದಾಗಿ ಭೇಟಿಯನ್ನ ಕೊಟ್ಟು ಸದ್ಯದ ಪರಿಸ್ಥಿತಿ ಏನು ಅನ್ಯಾಯ ಆಗಿದೆ, ಯಾರಿಗೆ ಅನ್ಯಾಯ ಆಗಿದೆ, ಇದು ಯಾವ ಜಾಗ, ಯಾರದ್ದು, ಸರ್ಕಾರದ ಒತ್ತುವರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಪಡ್ಕೊಳ್ಳಲಿದ್ದಾರೆ. ಸೊ ಈಗಾಗಲೇ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರಿಗೆ ಲೆಫ್ಟ್ ರೈಟ್ ತಗೊಳ್ತಾ ಇದ್ರು. ನೀವ್ಯಾಕ್ರಿ ನಿಮ್ಮ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡೋತಕ್ಕ ಸುಮ್ಮನೆ ಇದ್ರಿ, ಯಾಕೆ ಇವರಿಗೆ ವಸತಿಯನ್ನ ಒದಗಿಸ್ಕೊಳ್ಬೇಕು, ಬೇರೆ ಎಲ್ಲರಿಗೂ ಇದೇ ತರ ಮಾಡಿದ್ದೀರಾ, ಹೀಗೆ ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದೆಲ್ಲದರ ನಡುವೆ ಖುದ್ದಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸಿಚುವೇಶನ್ಸ್ ಏನಿದೆ, ವಾಸ್ತವ ಚಿತ್ರಣ ಏನಿದೆ ಇದನ್ನ ನೋಡಿ ಆನಂತರ ವರದಿಯನ್ನ ಸಿದ್ಧಪಡಿಸಿ ತಮ್ಮ ಹೈಕಮಾಂಡ್ ನಾಯಕರುಗಳಿಗೆ ರವಾನೆ ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸ್ಥಳಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ ಅನ್ನೋದು. ಸೊ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಿಜೆಪಿ ನಾಯಕರುಗಳು? ನಿತ್ಯ ಅಕ್ರಮ ವಲಸಿಗರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವ ಗೊಂದಲದ ವಿಚಾರ ಮತ್ತು ಕೋಗಿಲು ಕಾಸ್ನಲ್ಲಿ ನೆಲೆ ನಿಂತಿರುವ ವಿಚಾರದಲ್ಲಿನ ಗೊಂದಲಗಳಿಗೆ ಇವತ್ತು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಪಕ್ಷ ಬಿಜೆಪಿ ಸ್ಥಳ ಪರಿಶೀಲನೆ ನಡೆಸ್ತಾ ಇದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ತಂಡ ಇಲ್ಲಿಗೆ ಪರಿಶೀಲನಾ ಭೇಟಿಯನ್ನು ನಡೆಸಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ತಂಡ ಇಲ್ಲಿ ಬಂದು ಸ್ಥಳ ಪರಿಶೀಲನೆಯನ್ನ ಮಾಡಲಿದೆ. ಈಗಾಗಲೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಲವು ರೀತಿಯ ಗೊಂದಲಗಳು ಎದುರಾಗಿದೆ. ಸ್ಥಳೀಯ ನಿವಾಸಿಗಳು ಇವರು ಹೌದು ಅಲ್ಲವೋ, ಇವರಿಗೆ ವಾಸ ಮಾಡಲು ಯೋಗ್ಯವಾದಂತಹ ಅಲ್ಲದ ಜಾಗದಲ್ಲಿ ವಾಸಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ಯಾರು, ತಮ್ಮ ಬಳಿ ಹಕ್ಕುಪತ್ರ ಇದೆ ಅನ್ನುವಂತಹ ವಿಚಾರವನ್ನ ಅವರು ಮಂಡನೆ ಮಾಡ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಅದನ್ನ ಕೊಟ್ಟವರು ಯಾರು, ಯಾವ ಉದ್ದೇಶಕ್ಕೆ ಅವರನ್ನು ಇಲ್ಲಿ ನೆಲೆನಿಲ್ಲಿಸುವ ಪ್ರಯತ್ನವನ್ನ ಮಾಡಲಾಯಿತು, ಅಥವಾ 20-30 ವರ್ಷಗಳ ಕಾಲದಿಂದ ನಾವು ಇಲ್ಲಿದ್ದೇವೆ ಅಂತ ಹೇಳುವಂತವರಿಗೆ ಇದಕ್ಕೂ ಮೊದಲು ಈ ಜಾಗದಲ್ಲಿ ಕಲ್ಲು ಕ್ವಾರಿ ಇದ್ದಂಥದ್ದು ಗೊತ್ತಿರಲಿಲ್ವೋ, ರಾಜಕೀಯವಾಗಿ ಇವರನ್ನ ಬಳಸಿಕೊಳ್ಳುವ ಪ್ರಯತ್ನ ನಡೆಸಿದೆ ಅನ್ನುವಂತಹ ಹಲವು ಪ್ರಶ್ನೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿವರೆಗೆ ಎದ್ದಿದೆ. ಅವೆಲ್ಲವನ್ನ ಈಗ ಸ್ಪಷ್ಟತೆಯಿಂದ ತಿಳಿದುಕೊಳ್ಳುವಂತಹ ಸಮಯ ಸನ್ನಿಹಿತವಾಗಿದೆ. ಆ ಹಿನ್ನೆಲೆಯಲ್ಲಿ ಅವರ ಬಗ್ಗೆ ಪೂರ್ವಪರದ ಮಾಹಿತಿಯನ್ನ ಕಲೆ ಹಾಕುವ, ಸ್ಥಳೀಯ ನಿವಾಸಿಗಳ ಬಗ್ಗೆ ವಿಚಾರವನ್ನ ಗ್ರಹಿಸುವ, ಅಕ್ರಮ ವಲಸಿಗರಿದ್ದಲ್ಲಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಏನು ತೆಗೆದುಕೊಳ್ಬೇಕು ಸರ್ಕಾರ ಅನ್ನೋದ್ರ ಬಗ್ಗೆ ಚರ್ಚಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಇವತ್ತು ಬಿಜೆಪಿ ತಂಡ ಬರ್ತಾ ಇದೆ. ಅದಾದ ನಂತರದಲ್ಲಿ ತಮ್ಮ ಪಕ್ಷದ ಕಡೆಯಿಂದಲೂ ಕೂಡ ಒಂದು ವರದಿಯನ್ನು ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ಕೊಡುವ ಪ್ರಕ್ರಿಯೆಯನ್ನು ಮಾಡಲಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಅಕ್ರಮ ವಲಸಿಗರ ವಿಚಾರದಲ್ಲಿ SRI ಅನ್ನ ಜಾರಿ ತರುವಂತ ನಿಟ್ಟಿನಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಸಕ್ರಮವಲ್ಲದವರನ್ನ ರಾಜ್ಯ ಮತ್ತು ದೇಶದಿಂದ ಹೊರಹಾಕುವ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಹೊಂದ್ಕೊಂಡಿದೆ. ಅದಕ್ಕೆ ಪೂರಕವಾಗುವಂತ ಸನ್ನಿವೇಶ ಏನಾದ್ರು ನಿರ್ಮಾಣ ಆಗುತ್ತಾ, ಅಥವಾ ಅಕ್ರಮ ವಲಸಿಗರು ಬಂದಿದ್ದೇ ಆದಲ್ಲಿ ಅವರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಅವೆಲ್ಲವಕ್ಕೂ ಕೂಡ ಉತ್ತರ ಕೊಡುವಂತಹ ಮಾದರಿಯ ವರದಿಯನ್ನು ತೆಗೆದುಕೊಂಡು ಆ ನಂತರ ರಾಜ್ಯ ಸರ್ಕಾರಕ್ಕೂ ಅದನ್ನು ಸಲ್ಲಿಸುವಂತಹ ಪ್ರಯತ್ನವನ್ನ ಮಾಡುವುದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.